ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಸಾಮುದ್ರಿ ಕ್ಯಾಪ್ಸೂಲ್ಸ್ ಬಗ್ಗೆ. ಸಾಮುದ್ರಿ ಕ್ಯಾಪ್ಸೂಲ್ಸ್ ಅಂದ್ರೆ ಏನು, ಯಾವ ಸಮಸ್ಯೆ ಇದ್ರೆ ಡಾಕ್ಟರ್ ನಿಮ್ಗೆ ಇದನ್ನ ಬರೆದು ಕೊಟ್ಟಿರ್ತಾರೆ, ಇದ್ರ ಒಳಗಡೆ ಘಟಕ ದ್ರವ್ಯ ಏನೇನು ಇರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಇದನ್ನ ಉಪಯೋಗ ಮಾಡಬೇಕು, ಇದನ್ನ ಯೂಸ್ ಮಾಡಿದ್ರೆ ಸೈಡ್ ಎಫೆಕ್ಟ್ಸ್ ಏನಾಗ್ತವೆ, ಯಾರು ಇದನ್ನ ಉಪಯೋಗ ಮಾಡ್ಲಿಕ್ಕೆ ಹೋಗ್ಬಾರ್ದು, ಇದ್ರದ್ದು ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡಬಹುದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್, ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಸಾಮುದ್ರಿ ಕ್ಯಾಪ್ಸೂಲ್ಸ್ ನೋಡ್ರಿ, ಇದು ಒಂದು ಆಯುರ್ವೇದಿಕ್ ಪ್ರಾಪರೇಟರಿ ಮೆಡಿಸಿನ್. ಇದ್ರ ಉಪಯೋಗ ನೋಡ್ರಿ, ನಿಮ್ಗೆ ಯಾವುದೇ ರೀತಿ ಸಂಧಿ ಏನಿರ್ತೈತಿ, ಜಾಯಿಂಟ್ಸ್ ಅಂತೀವಿ, ಜಾಯಿಂಟ್ಸ್ನಾಗ ನೋವು ಆಗಕ್ಕೆ ಕುಂತೈತಂದ್ರ, ಇಲ್ಲ ಅಲ್ಲಿ ಭಾಳ ಸ್ಟಿಫ್ನೆಸ್ ಐತಂದ್ರ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಗೌಟ್ ಅಂತೀವಿ, ಗಾಠಿಯ ಸಮಸ್ಯೆ ಅಂತೀವಿ, ಇದ್ರಾಗ ಏನಾಗುತ್ತಪ್ಪ ಅಂದ್ರೆ ಬಹಳ ವಿಪರೀತ ಜಾಯಿಂಟ್ಸ್ನ ನೋವು ಆಗೋದು, ಕುಂದ್ರಕ್ಕೆ ಹೇಳಕ್ ಕಷ್ಟ ಆಗಿಬಿಡ್ತೈತ್ರಿ. ಇಲ್ಲ ನಿಮ್ಗೆ ಮೈ ಕೈ ನೋವು ಐತಂದ್ರ, ಇಲ್ಲ ಕತ್ತು ನೋವು ಐತಂದ್ರ, ಭುಜಗಳು ನೋವು ಅದಾವಂದ್ರ, ಮೊಣಕಾಲು ನೋವು ಐತಂದ್ರ, ನಡ ನೋವು ಐತಂದ್ರ, ಇಲ್ಲ ಪಾದ ನೋವು ಐತಂದ್ರ, ಶರೀರದ ಯಾವುದೇ ರೀತಿ ಪೇನ್ ಆಗಿರ್ಲಿ, ನಿಮ್ಗೆ ಆಮವಾತ ಐತಂದ್ರ, ಫ್ರೋಸನ್ ಶೋಲ್ಡರ್ ಸಮಸ್ಯೆ ಐತಂದ್ರ, ಇವೆಲ್ಲ ನೋವು ಕಡಿಮೆ ಮಾಡ್ಲಿಕ್ಕೆ ಡಾಕ್ಟರ್ ಇದನ್ನ ನಿಮ್ಗೆ ಬರ್ದು ಕೊಡ್ಬೋದ್ರಿ. ಈಗ ಇದ್ರೊಳಗೆ ಘಟಕ ದ್ರವ್ಯ ಏನೇನದ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೋಡ್ರಿ, ಪ್ರತಿಯೊಂದು ಕ್ಯಾಪ್ಸ್ಯೂಲ್ ಏನಿದೆ ಸಾಮುದ್ರಿ ಕ್ಯಾಪ್ಸ್ಯೂಲ್, ಅದ್ರೊಳಗಡೆ ಸಿಂಹನಾದ ಗುಗ್ಲು 250 mg, ಸೂದ್ ಶೇಖರ್ ರಸ್ 50 mg, ಮಹಾವಾತ್ ವಿಧ್ವಂಸ ರಸ್ 50 mg, ಎರೆಂಡ ಮೂಲ ಎಕ್ಸ್ಟ್ರಾಕ್ಟ್ 30 mg, ಪುನರ್ನವ ಎಕ್ಸ್ಟ್ರಾಕ್ಟ್ 30 mg, ನಿರ್ಗುಂಡಿ ಎಕ್ಸ್ಟ್ರಾಕ್ಟ್ 40 mg, ಎಕ್ಸಿಪಿಯೆಂಟ್ಸ್ ಅವಶ್ಯಕತೆ ಅನುಸಾರ ಹಾಕಿರ್ತಾರೆ. ಸೊ ಇವನ್ನೆಲ್ಲ ಅಂಶ ಹಾಕಿ ತಯಾರು ಮಾಡ್ತಾರೆ. ಈಗ ಇದ್ರ ಈ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ, ಯಾವ ಪ್ರಮಾಣದ ನಿಮ್ಮ ಡಾಕ್ಟರ್ ಸೇವನೆ ಮಾಡ್ಲಿಕ್ಕೆ ಹೇಳ್ತಾರಂತ. ಸೊ ನೋಡ್ರಿ, ಯಾರು ವಯಸ್ಸು 12 ವರ್ಷಲಿಂದ 18 ವರ್ಷ ಮಟ್ಟ ಅದಿರಿ, ಹುಡುಗ ಆಗಿರ್ಬೋದು ಹುಡುಗಿ ಆಗಿರ್ಬೋದು, ಸೊ ಅವ್ರು ನೋಡ್ರಿ ಇದನ್ನ ದಿನ ಬೆಳಿಗ್ಗೊಂದು ರಾತ್ರಿಗೊಂದು ಊಟ ಆದ್ಮೇಲೆ ತಗೋಬೇಕು. ಇದನ್ನ ನೀವು ಉಗುರು ಬೆಚ್ಚ ನೀರ್ ಜೊತೆಗೆ ತಗೋಬಹುದು, ಇಲ್ಲ ನಾರ್ಮಲ್ ನೀರ್ ಜೊತೆಗೂ ತಗೋಬಹುದ್ರಿ. ಯಾರು 18 ವರ್ಷಕ್ಕಿಂತ ದೊಡ್ಡವರಾಗಿರಿ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, 2 ಕ್ಯಾಪ್ಸ್ಯೂಲ್ ಬೆಳಿಗ್ಗೆ, 2 ಕ್ಯಾಪ್ಸ್ಯೂಲ್ ರಾತ್ರಿ, ಊಟ ಆದ್ಮೇಲೆ ಉಗುರು ಬೆಚ್ಚ ನೀರ್ ಜೊತೆಗೆ ಇಲ್ಲ ನಾರ್ಮಲ್ ನೀರ್ ಜೊತೆಗೆ ಬಾಯಿ ಮುಖಾಂತರ ತಗೋಬಹುದ್ರಿ. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಹೇಳೋ ಪ್ರಕಾರ ಕೂಡ ಇದ್ರ ಸೇವನೆ ಮಾಡಬಹುದು. ಎಷ್ಟು ದಿನದ ಮಟ್ಟ ಇದನ್ನ ತಗೋಬೇಕು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತಾ ನಿಮ್ಗೆ ಬಾಡಿಯಾಗ ಏನ್ ಕಂಡೀಷನ್ ಇದೆ, ಎಷ್ಟು ಹಳೆ ಸಮಸ್ಯೆ, ನಿಮ್ಗೆ ಮತ್ತೆ ರೆಗ್ಯುಲರ್ ಮೆಡಿಸಿನ್ಸ್ ಏನ್ ನಡೆಯವಂತವು ಎಲ್ಲ ಪರೀಕ್ಷೆ ಮಾಡಾದ್ಮೇಲೆ ಡಾಕ್ಟರ್ ನಿಮ್ಗೆ ಇದನ್ನ ಎಷ್ಟು ದಿನ ತಗೊಳ್ಳಿಕ್ಕೆ ಹೇಳ್ತಾ ಇದ್ರೆ ಅಷ್ಟು ದಿನ ನೀವು ಇದನ್ನ ಉಪಯೋಗ ಮಾಡ್ಬೇಕಾಗ್ತೈತ್ರಿ. ಈ ಕ್ಯಾಪ್ಸೂಲ್ ತಗೊಂಡ್ರೆ ಏನ್ ಸೈಡ್ ಎಫೆಕ್ಟ್ ಆಗುತ್ತೆ ನೋಡ್ರಿ, ಕೆಲವೊಬ್ಬರಿಗೆ ಈ ಕ್ಯಾಪ್ಸೂಲ್ ತಗೊಂಡಾದ್ಮೇಲೆ ಅಲರ್ಜಿಕ್ ರಿಯಾಕ್ಷನ್ ಆಗ್ತಾವ್ರಿ ತ್ವಚದಾಗ, ಇಲ್ಲ ವಾಂತಿ ಬಂದಂಗ ಆಗೋದು, ವಾಂತಿ ಆಗೋದು, ಇವೆಲ್ಲ ಸಮಸ್ಯೆ ಆಗ್ಬೋದು. ಯಾರು ಇದನ್ನ ಉಪಯೋಗ ಮಾಡಕ್ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಘಟಕ ದ್ರವ್ಯ ಏನೇನದೋ ನಾನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಯಾವುದೇ ಘಟಕ ದ್ರವ್ಯಲ್ಲಿ ಮೊದ್ಲು ನಿಮ್ಗೆ ಅಲರ್ಜಿಕ್ ರಿಯಾಕ್ಷನ್ ಆಗೈತಂದ್ರ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು ಇದನ್ನ ತಗೊಳಕ್ ಹೋಗ್ಬಿಡ್ರಿ. ಮಕ್ಕಳು ಯಾರು 10 ವರ್ಷಕ್ಕಿಂತ ಸಣ್ಣರದಾರ ಇದನ್ನ ಉಪಯೋಗ ಮಾಡಕ್ ಹೋಗ್ಬಿಡ್ರಿ. ಮೂಲ್ಯದ ಬಗ್ಗೆ ಮಾತಾಡ್ಬೇಕಂದ್ರ 380 ರೂಪಾಯಿದಾಗ 60 ಕ್ಯಾಪ್ಸೂಲ್ ಇದ್ದು ಬಾಕ್ಸ್ ಸಿಗ್ತೈತ್ರಿ ಸಾಮುದ್ರಿ ಕ್ಯಾಪ್ಸೂಲ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರ ಇದನ್ನ ನೀವು ನಿಮ್ಮ ಹತ್ರ ಇರೋ ಆಯುರ್ವೇದಿಕ್ ಮೆಡಿಕಲ್ ಸ್ಟೋರ್, ಆಯುರ್ವೇದಿಕ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದ್ರಿ ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಭಾಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆಯಲ್ಲ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಾವು ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರ್ತೈತೆ ಅವ್ರ ಜೊತೆ ನೀವು ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾ ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲಾರ್ದು ತೊಗೊಳಕ್ಕೆ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯದ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.